ಮತ್ತೆ ಸಚಿವರಾಗಿ ರಾಜ್ಯ ಮಟ್ಟದಲ್ಲಿ ಅವಕಾಶ ಮಾಡಿಕೊಟ್ಟ ಪಕ್ಷದ ಅಧ್ಯಕ್ಷರಿಗೆ, ಎಲ್ಲಾ ನಾಯಕರಿಗೆ, ವಿಶೇಷವಾಗಿ ಸೊರಬ ಕ್ಷೇತ್ರದ ಮತದಾರರಿಗೆ, ಜಿಲ್ಲೆಯ ಜನತೆಗೆ ಧನ್ಯವಾದ ತಿಳಿಸುತ್ತೇನೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಎರಡನೇ ಬಾರಿಗೆ ಸಚಿವರಾಗಿ ಮೊದಲ ಬಾರಿಗೆ ಇಂದು ಶಿವಮೊಗ್ಗಕ್ಕೆ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಮಧು ಬಂಗಾರಪ್ಪ, ಮೊದಲ ಬಾರಿಗೆ ಸಚಿವರಾಗಿ ಕೆಲಸ ಮಾಡಲು ಅಂದಿನ ಸಿಎಂ ಸಿದ್ದರಾಮಯ್ಯ ಅವಕಾಶ ಮಾಡಿಕೊಟ್ಟಿದ್ದರು. ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಶಿಕ್ಷಣ ಇಲಾಖೆಯಲ್ಲಿ ಗುರುತರ ಕೆಲಸವನ್ನು ಮಾಡಿರುವ ಕಾರಣ ಈ ಬಾರಿ ಎರಡನೇ ಅವಧಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಚಿವರಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಲು ಅವಕಾಶ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಜನರು ಇಟ್ಟಿರುವ ವಿಶ್ವಾಸಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ. ಜಿಲ್ಲೆಯ ಜನರ ಕಷ್ಟಗಳಿಗೆ ನಮ್ಮ ಸರ್ಕಾರ ಸ್ಪಂದಿಸಿ ಉತ್ತಮ ಆಡಳಿತ ನೀಡಲಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಖಾತೆ ನಿರೀಕ್ಷೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಮಧು ಬಂಗಾರಪ್ಪ, ನಾನು ಯಾವ ಖಾತೆಯ ನಿರೀಕ್ಷೆಯನ್ನು ಇಟ್ಟುಕೊಂಡಿಲ್ಲ. ಹಿಂದಿನ 3 ವರ್ಷದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಮಾಡಿದ ಕೆಲಸಗಳನ್ನು ಪಕ್ಷ ಗುರುತಿಸಿದೆ. ಶಿಕ್ಷಣ ಇಲಾಖೆ ಸೇರಿದಂತೆ ಯಾವುದೇ ಇಲಾಖೆಯನ್ನು ಕೊಟ್ಟರೂ ನಿಭಾಯಿಸಿ ಕೆಲಸ ಮಾಡುತ್ತೇನೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಸಚಿವ ಮಧು ಬಂಗಾರಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಏನು ಈಗ ಮತ್ತೆ ನನ್ನ ಸಚಿವನಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಎಲ್ಲ ನಮ್ಮ ವರಿಷ್ಠರಿಗೆ, ಡೆಲ್ಲಿಯಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಮತ್ತು ಎಲ್ಲರಿಗೂ ಕೂಡ ಅದರಲ್ಲಿ ವಿಶೇಷವಾಗಿ ಇಷ್ಟು ದಿವಸ ನನಗೆ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮಂತ್ರಿಮಂಡಲದಲ್ಲಿ ಒಂದು ಭಾಳ ದೊಡ್ಡ ಇಲಾಖೆಯನ್ನು ಕೊಟ್ಟು ನನಗೆ ಒಳ್ಳೆಯ ಕೆಲಸವನ್ನು ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಯಾಕೆಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಅಂದರೆ ನಮಗೆ ಒಂದು ಸ್ವಲ್ಪ ಅಣ್ಣನ ಸಮಾನ. ಅದು ಮುಂಚೆಯಿಂದನೂ ಕೂಡ ಶಿವಮೊಗ್ಗಕ್ಕೆ ಅವರಿಗೆ ಬಾಂಧವ್ಯ ಏನು ಅಂದರೆ ಬಂಗಾರಪ್ಪಾಜಿಯವರಿಗೆ ಅವರಿಗೆ ಇರ್ತಕ್ಕಂಥ ಬಾಂಧವ್ಯ. ಆ ವಿಶ್ವಾಸವನ್ನು ಇವತ್ತು ಅವರಡಿಗೂ ಕೂಡ ನಾವು ಕೆಲಸ ಮಾಡಲಿಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಮಾಡಿಕೊಟ್ಟಿದ್ದಾರೆ. ಮತ್ತು ನಾನು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಮ್ಮ ಅಧ್ಯಕ್ಷರಿಂದ ಹಿಡಿದು ಎಲ್ಲ ನಮ್ಮ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 3 ವರ್ಷದೊಳಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷದ ಸಂಘಟನೆ ಒಂದು ಭಾಗ ಆದರೆ ಕೆಲಸದಲ್ಲೂ ಕೂಡ ಅವರಿಗೆ ಸಹಕಾರವನ್ನು ಮಾಡ್ತಕ್ಕಂಥದ್ದು, ನನಗೆ ಮಾರ್ಗದರ್ಶನವನ್ನು ಕೂಡ ಸಾಕಷ್ಟು ಜನರು ಕೊಟ್ಟಿದ್ದಾರೆ. ನಾನು ನನ್ನ ಸೊರಬ ಕ್ಷೇತ್ರದ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂದರೆ ಅವರು ನಮ್ಮನ್ನು ವಿಧಾನಸಭೆಗೆ ಕಳಿಸ್ಲಿಲ್ಲ ಅಂದರೆ ಈ ಅವಕಾಶಗಳು ಸಿಗೋದಿಲ್ಲ. ನಾನು ಅದಕ್ಕೆ ಭಾಳ ಸಂತೋಷ ಆಗುತ್ತೆ. ಮತ್ತೆ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಭಾಳ ಒಳ್ಳೆ ರೀತಿಯಲ್ಲಿ 3 ವರ್ಷ ನಾನು ಕೆಲಸವನ್ನು ಮಾಡಿಕೊಂಡು ಮತ್ತೆ ಈಗ ಮುಂದೆ ಕೆಲಸವನ್ನು ಮಾಡಲಿಕ್ಕೆ ನಾನು ಇಷ್ಟೇ ಹೇಳೋದು, ಏನು ವಿಶ್ವಾಸವನ್ನು ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಂಪೂರ್ಣವಾಗಿ ನಮ್ಮ ಪಕ್ಷ ಇರ್ಬೋದು ಮತ್ತು ಸಾಮಾನ್ಯ ಜನರ ಒಂದು ಕಷ್ಟ ಸುಖಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಅವ್ರಿಗೆ ಸ್ಪಂದನೆ ಮಾಡ್ತದೆ. ಅದು ಇನ್ನೂ ಕೂಡ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ನಾವು ಮಾಡ್ತೇವೆ. ಇಲ್ಲ ನಾನು ಏನಿಲ್ಲ, ಈಗ ಲಾಸ್ಟ್ ಮಂಡೇ ನಾವೆಲ್ಲ ಸೋಮವಾರ ನಾವು ತೊಗೊಂಡಿದ್ದೀವಿ. 5 ದಿವಸ ಆಯಿತು ಇವತ್ತಿಗೆ. ಕೆಲವು ವಿಚಾರಗಳನ್ನು ಮಾಧ್ಯಮದಲ್ಲಿ ನೀವು ಕೂಡ ತೋರಿಸ್ತಾ ಇದ್ದೀನಿ. ನಾನು ಹೆಚ್ಚು ನೋಡೋಕ್ಕಾಗಲಿಲ್ಲ, ನಾನು ಯಾರಿಗೂ ಮಾತಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಮಗೆ ಫಸ್ಟ್ ಕ್ಯಾಬಿನೆಟಲ್ಲೇ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದರು.
ಖಾತೆದು ನಾವು ನಿರ್ವಹಣೆ ಮಾಡ್ತೀವಿ, ಅದೇನು ಅಂತ ಹೇಳಿ. ನೀವು ಅರ್ಜೆಂಟಾಗಿ ಬರ ಇರೋದ್ರಿಂದ, ಬರ ಮತ್ತು ಅತಿವೃಷ್ಟಿ ಏನಾದರೂ ಆದರೆ ನೀವು ಫಸ್ಟ್ ಅದನ್ನು ಹೋಗಿ ನಿಮ್ಮ ಜಿಲ್ಲೆಯಲ್ಲಿ ಹೋಗಿ ಮುಗಿಸ್ಕೊಂಡು ಬನ್ನಿ ಅಂಥೇಳಿ ನಿನ್ನೆಯಿಂದ ನಾನು ಶುರು ಮಾಡಿದ್ದೀನಿ. ಇವತ್ತು ಗ್ರಾಮಾಂತರ, ಶಿವಮೊಗ್ಗ ಸಿಟಿ ಮತ್ತು ಶಿಕಾರಿಪುರ 3, ಈಗ ತಾನೇ ಶಿಕಾರಿಪುರನೂ ಕೂಡ ಮುಗಿಸ್ಕೊಂಡು ಬಂದೆ. ನಾಳೆ ತೀರ್ಥಹಳ್ಳಿ ಮಾಡ್ತಾ ಇದ್ದೀನಿ. ಮತ್ತು ಸನ್ಮಾನ್ಯ ಗೋಪಾಲಕೃಷ್ಣ ಅವರಿಗೆ ಮತ್ತು ಸಂಗಮೇಶ್ವರ್ ಅವರಿಗೆ ಇಬ್ಬರಿಗೂ ಕೂಡ ನಾನು ಮಾತಾಡಿದ್ದೆ. ಅವರು ಬೆಂಗಳೂರಲ್ಲಿದ್ದೀನಿ. ಅದಾದಮೇಲೆ ನೀವು ಈ ಒಂದು ಫೇಸ್ ಮುಗಿಸ್ಕೊಳ್ಳಿ, ಅದಾದಮೇಲೆ ನಾವು ಹೇಳ್ತೀವಿ, ಆವಾಗ ನೀವು ಬಂದು ಹೋಗಿ ಅಂತ ಹೇಳಿದ್ದಾರೆ. ಅದು ಮುಂದೆ ಅಲ್ಲೂ ಕೂಡ ಮಾಡ್ತೀವಿ. ಬಟ್ ನಮಗೆ ಡೈರೆಕ್ಷನ್ಸ್ ಏನಂದ್ರೆ ಎಲ್ಲೆಲ್ಲಿ ಅತಿವೃಷ್ಟಿ ಆಗಿದೆ, ಹಾನಿ ಆಗಿದೆ, ಮತ್ತು ಕುಡಿಯೋ ನೀರು ಇರ್ಬೋದು, ಏನು ಬರ ಸಂದರ್ಭದಲ್ಲಿ ಮತ್ತು ಇಂಥ ಸಂದರ್ಭದಲ್ಲಿ ನನ್ನ ಕರ್ತವ್ಯ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸನ ನಾನು ಯಾವುದೇ ಖಾತೆ ನಾನು ವೈಯಕ್ತಿಕವಾಗಿ ಮುಂಚೆನೂ ಕೇಳಿರಲಿಲ್ಲ. ಬಟ್ ಭಾಳ ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ದರು. ಅದ್ರಲ್ಲಿ 3 ವರ್ಷ ನಾನು ಕೆಲಸ ಮಾಡಿರ್ತಕ್ಕಂಥದ್ದನ್ನು ನನಗನ್ಸುತ್ತೆ ಗುರುತಿಸಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಅದು ಕೊಟ್ಟರು ಪರವಾಗಿಲ್ಲ, ಇನ್ನು ಯಾವ್ದು ಕೊಟ್ರೇನೂ ಅಷ್ಟೇ. ನಮ್ಮ ಸರ್ಕಾರದಲ್ಲಿ ಏನು ಆ ಕೆಲಸ ಅಂತಾರಲ್ಲ, ನಾವು ಕೊಟ್ಟು ಏನು ಕೇಳೋದಕ್ಕಿಂತ ನಾವು ಚಾಪ್ ಇಡಬೇಕಾಗತ್ತೆ. ನಾವು ಮಾಡ್ತಕ್ಕಂಥ ಕೆಲಸ ನಾಳೆ 4 ಜನರು ಒಳ್ಳೆ ಮಾತು ಹೇಳಿದರೆ ನನಗನ್ಸುತ್ತೆ ಯಾರು ನಮಗೆ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಗೌರವ ಸಿಗ್ತದೆ, ಅದು ನನಗೂ ಕೂಡ ಒಳ್ಳೇದಾಗ್ತದೆ. ಅದು ಏನು ಮಾಧ್ಯಮದಲ್ಲಿ ಮತ್ತೆ ಸ್ವಲ್ಪ ಗೊಂದಲ ಇತ್ತು. ಈಗ ಸನ್ಮಾನ್ಯ ಗೋಪಾಲಕೃಷ್ಣ ಅವರು ಕೂಡ ಇಲ್ಲಿ ಶಿವಮೊಗ್ಗದಲ್ಲಿ ಅವರು ಕೂಡ ಬೇಡಿಕೆಗಳನ್ನು ಇಟ್ಟಿದ್ರು. ಆದರೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು ಅವರು ಪಾಪ. ಯಾಕೆಂದರೆ ಆಸೆ ಎಲ್ಲರಿಗೂ ಇರ್ತದೆ, ಅದರ ತೀರ್ಮಾನ ವರಿಷ್ಠರಿಗೆ ಬಿಡ್ತೀವಿ ಯಾವಾಗಲೂ ಕೂಡ. ಅದೇ ರೀತಿ ಇದ್ದಾಗ ಎಲ್ಲೋ ಒಂದು ರೀತಿಯಲ್ಲಿ ತುಂಬ ಅಸಮಾಧಾನ ಆದಾಗ ಯಾರೋ ಒಬ್ಬರು ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತ ಹೇಳಿ ಕೆಲವರೆಲ್ಲ ನಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದ್ದೀನಿ. ಯಾರಿಗೂ ನಾನು ವೈಯಕ್ತಿಕವಾಗಿ ನಾನು ಮಾತಾಡಿಲ್ಲ. ಮೋಸ್ಟ್ಲಿ ನಾನು ನಾಳೆ ಇದನ್ನೆಲ್ಲ ಮುಗಿಸಿ ನಾಳೆ ವಾಪಸ್ ಹೋದ್ಮೇಲೆ ಬೇರೆದಾಗುತ್ತೆ. ಅದೆಲ್ಲ ವರಿಷ್ಠರು ನೋಡ್ತಾರೆ. ಈಗೇನೇ ಗೊಂದಲ ಇದ್ರೂ ಕೂಡ ನಮಗೆ ಆ ಅಧಿಕಾರ ಇರೋದಿಲ್ಲ. ಅದನ್ನು ಸ್ವಲ್ಪ ಏನು ವಿಳಂಬ ಏನಿಲ್ಲ. ಐ ಥಿಂಕ್ ಅದು ತೀರ್ಥ. ಒಂದ್ಸತಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ 2 ತಿಂಗಳು ಏನೂ ಆಗಿರಲಿಲ್ಲ, ನಮಗೆ ಗೊತ್ತಿದೆ. ನಾನು ಹೋಲ್ಸಕ್ಕೆ ಹೋಗಲ್ಲ, ಅದು ತಪ್ಪಾಗ್ತದೆ. ಬಟ್ ಅದು ಮಾಡ್ತಾರೆ, ತಗೊಳ್ಳಿ. ಈಗ ಬರೆದು ಕೆಲಸ ಕೊಟ್ಟಿದ್ದಾರೆ, ಇದಾದ್ಮೇಲೆ ನಾವು ಮಾಡ್ತೀವಿ. ಒಳ್ಳೇದಾಗ್ಲಿ, ತಗೊಳ್ಳಿ. ಅವರು ನೀವು ಏನೇ ಆಗಲಿ ಒಂದೇ ಹೇಳ್ತೀನಿ, ಆ ಕೆಲಸಗಳು ನಮ್ಮ ಸರ್ಕಾರದಲ್ಲಿ ಮುಂದುವರಿಯುತ್ತೆ. ಈಗ ಶಿಕ್ಷಣ ಸಚಿವರಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಇದ್ದಾರೆ. ಅವರಿಗೆ ಶಿಕ್ಷಣ ಅಂದರೆ ಸ್ವಲ್ಪ ಅವರು ನನಗೆ ಆ್ಯಕ್ಚುಲಿ ಅವರೇ ನನ್ನನ್ನು ಮೇಲೆ ಯಾವಾಗಲೂ ಹಿಂಗೆ ನೋಡ್ತಾ ಇದ್ರು. ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಅವರು ಕೂಡ ಶಿಕ್ಷಣದ ಬಗ್ಗೆ ಇರೋದ್ರಿಂದ ನೀವು ಅದನ್ನು ಇಷ್ಟು ವರ್ಷ ಹೆಂಗೆ ಮಾಡ್ಕೊಂಡು ಬಂದು ಇನ್ನೂ ಚೆನ್ನಾಗೂ ಕೂಡ ನಾವು ಮಾಡ್ತೀವಿ, ಅದು ವಿಶ್ವಾಸ ಇಟ್ಕೊಳ್ಳಿ. ಇಲ್ಲ, ಅವೆಲ್ಲ ಅನುಷ್ಠಾನ ಆಗುತ್ತೆ. ಅದೆಲ್ಲ ಒಂದು ಹಂತಕ್ಕೆ ತಂದಿಟ್ಟಿದ್ವಿ. ಅದು 1ನೇ ತಾರೀಕು ಆಗೋಗ್ಬಿಟ್ಟಿದ್ರೆ ಎಲ್ಲ ಆಗ್ಬಿಟ್ಟಿರೋದು. ಸೊ ಅದೇ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ. ಏನು ಭಯ ಪಡ್ತಕ್ಕಂಥದ್ದಿಲ್ಲ. ಏನೇನು ಅನ್ಕೊಂಡಿದ್ವಿ ಎಲ್ಲ ಇಲ್ಲ. ಅದು NDRF ನಾರ್ಮ್ಸ್ ಅಲ್ಲಿ ಬರ ಅಂತ ಹೇಳಿ ಸ್ಟ್ರೈಟ್ ಆಗಿ ಘೋಷಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೆ ಬರದ ಸಂದರ್ಭದಲ್ಲಿ ಯಾವ್ದಾದ್ರು ಶಿಥಿಲಗೊಂಡಿದ್ರೆ, ಮಳೆ ಹಾನಿ ಇರ್ಬೋದು, KB ಪ್ರಾಬ್ಲಮ್ಸ್ ಇರ್ಬೋದು, ಅಂಗನವಾಡಿಗಳು, ಇಂಥವನ್ನೆಲ್ಲ ನೀವು ನೋಡೋದಕ್ಕೆ, ಕುಡಿಯೋ ನೀರು ವಿಶೇಷವಾಗಿ ಎಲ್ಲೂ ಕೂಡ ಟ್ಯಾಂಕರ್ ಅಲ್ಲಿ ಕುಡಿಯತಕ್ಕಂಥ ನೀರನ್ನ ನಾನೀಗೇನು 3-4 ತಾಲೂಕು ಮಾಡಿದೆ, ಇನ್ಕ್ಲೂಡಿಂಗ್ ಈಗ ಶಿವಮೊಗ್ಗ. ಇವತ್ತು ಈಗ ಮಧ್ಯಾಹ್ನ 2 ಗಂಟೆಗಿದೆ, 2:15ಗೆ ಅದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಲ್ಲೂ ಕೂಡ ನೀರಿನ ಸಮಸ್ಯೆ ಎದ್ದು ಕಾಣಿಸ್ತಾ ಇಲ್ಲ. ಆದ್ರೆ ಮುಂದೆ ಬರ್ಬೋದು, ಮಳೆ ಏನಾದ್ರು ಸರಿಗೆ ಬರಲಿಲ್ಲ ಅಂತ ಹೇಳಿದ್ರೆ. ಮಳೆ ಸ್ವಲ್ಪ ಹಿಡಿದಿದೆ, ಈಗ ಕೆಲವು ಕಡೆಗೆ ಹಿಡಿದಿದೆ, ಕೆಲವು ಕಡೆಗೆ ಸ್ವಲ್ಪ ಸುಧಾರಣೆ ಆಗಿದೆ. ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗೋದು ಆಗಸ್ಟ್ ಎಂಡಲ್ಲಿ ನಮಗೆ ಒಂದು ವಿಶ್ಲೇಷಣೆ ಸಿಗ್ತದೆ. ಈಗ ಅದು ಕುತ್ಕೋಬೇಕು. ಹೌದು, ನಾನು ಈ ಇಲಾಖೆಯಲ್ಲಿ ಇಲ್ಲ ಅಂದ್ರೂ ಕೂಡ ಅವ್ರ ಪರವಾಗಿ ನಾನು ಧ್ವನಿ ಎತ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ಈ ಇಲಾಖೆನೋ ಯಾವ ಇಲಾಖೆನೋ ಅದು ಯಾವಾಗ ಅದು ಕಾಗೋಡು ತಿಮ್ಮಪ್ಪ ಅವರು ಆಶೀರ್ವಾದ ತಗೊಳ್ಳೋದು ಅಂದ್ರೆ ನಮ್ಮ ತಂದೆ ಬಂಗಾರಪ್ಪ ಅವ್ರದ್ದು ತಗೊಂಡಂಗೆ. ಯಾರೇ ಆಗ್ಲಿ ಇಲ್ಲಿ ಪಕ್ಷಾತೀತವಾಗಿ ಹೋಗ್ತಾರಲ್ಲಿ.